ಅವ್ರ ಕುರ್ಚಿ ಏನಾಗ್ತಾ ಇದೆ, ಅವ್ರ ಕುರ್ಚಿ ಏನಾಗ್ತಾ ಇದೆ, ಮುಖ್ಯಮಂತ್ರಿ ಕಣ್ಮೇಲೆ ಇಟ್ಟಿದೆ ಅವ್ರ ಕುರ್ಚಿಗ. ಹೊರಗಡೆಯಿಂದ ಜೋರ್ದಾರಾಗಿ ಹೇಳ್ತಾರೆ ನಾವು ಸಿದ್ದರಾಮಯ್ಯನವ್ರ ಬೆಂಬಲ. ನನ್ನ ಮನಸ್ಸಿನಲ್ಲೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಹಂಬಲ. ಅವರೊಬ್ಬರಲ್ಲ ಪಾಪ, ಎಂ ಬಿ ಪಾಟೀಲ್ರೊಬ್ಬರೇ ಅಲ್ಲ, ಯಾಕಂದ್ರೆ ಅವರು ಪಕ್ಷಕ್ಕೆ ಭಾಳ ದಿನದಿಂದ ಕೆಲಸ ಮಾಡಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗಲಿ, ನಾನು ಬೇಡ ಅನ್ನಲ್ಲ. ಆದರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಬೆಂಬಲ 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 ಅಂತ ಅಂದ್ಕೊಂಡು ಯಾರು ಡೆಲ್ಲಿಗೆ ಹೋಗೋರು, ಯಾರು ಫಾರಿನ್ಗೆ ಹೋಗೋರು, ಯಾರು ಮೀಟಿಂಗ್ಗಳು ಮಾಡೋರು. ಯಾಕೆ? ಸಿದ್ದರಾಮಯ್ಯನ ಮೇಲೆ ಪ್ರೀತಿ ಅಲ್ಲ ಅದು. ತಾವು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಹಾಳಾಗೋಗ್ಬೇಕು, ಇದು ಅವ್ರ ಮನಸ್ಸಲ್ಲಿರುವಂಥ ಭಾವನೆಗಳು. ನಾನು ಅದಕ್ಕೋಸ್ಕರ ಕುರ್ಚಿ ಮೇಲೆ ಹಂಬಲ ರಾಜಕಾರಣಿಗಳು ವ್ಯಕ್ತಪಡಿಸೋದು ತಪ್ಪಲ್ಲ. ಆದರೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಸಿಗುತ್ತೋ ಏನು, ಅಷ್ಟರೊಳಗೆ ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಗುತ್ತೆ, ಜೈಲಿಗೆ ಹೋಗ್ತಾರೋ, ರಾಜೀನಾಮೆ ಕೊಡ್ತಾರೋ ಇಲ್ಲೋ, ಜೈಲಿಗೆ ಅಕಸ್ಮಾತ್ ಹೋದರೆ ಅವ್ರು ಬೇಕಾದವ್ರು ಮುಖ್ಯಮಂತ್ರಿ ಮಾಡ್ತಾರಾ, ಮಾಡಲಿಲ್ಲ ಅಂತಂದರೆ ಸರ್ಕಾರ ಬಿದ್ದೋಗುತ್ತಾ, ಎಲ್ಲ ಕ್ವಶನ್ಗಳಿವು. ಈ ಪ್ರಶ್ನೆಗಳು ಉತ್ತರ ಇಲ್ಲ. ಬರೋಂಥ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ರಾಜಕಾರಣ, ಗೊತ್ತಿಲ್ಲ.